Hi, hello guys, welcome back to my channel. Bunny within vlog and start ಮಾಡೋಣ. Come, let's go. Hey guys, welcome back to my channel. So I hope ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರು. ಸೊ ನಾವು ಇವತ್ತು ಕಲರ್ಸ್ ಆಡೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮೂರಲ್ಲಿ ಇವೆಂಟ್ ಅರೇಂಜ್ ಮಾಡಿದ್ರು, ನೋಡೋಣ ಹೇಗಿರುತ್ತೆ ಅಂತ ಹೋಗೋಣ ಅಂತ ಹೋಗಿದ್ವಿ. ಸೊ ಅದಕ್ಕೂ ಮುಂಚೆ ಹಸಿವಾಗಿತ್ತು ಅಂತ ಹೇಳಿ ಜ್ಯೂಸ್ ಕುಡಿಯೋದಕ್ಕೆ ಹೋಗಿದ್ವಿ. ಬಿಕಾಸ್ ನಾನು ಅರ್ಲಿ ಮಾರ್ನಿಂಗೇ ಬೇಗ ಎದ್ಬಿಟ್ಟು ರೆಡಿಯಾಗಿ ಆಂಟಿ ಮನೆಗೆ ಹೋಗಿದ್ದೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಸೊ ಮತ್ತೆ ನಾವು ಇವೆಂಟ್ಗೆ ಹೋಗ್ತಾ ಇದ್ದೀವಿ. 1 ಗಂಟೆ ಒಳಗಡೆನೇ ಪೂಜೆ ಮುಗಿಯುತ್ತೆ ಅಂತ ಹೇಳಿದರು, ಬಟ್ ಲೇಟ್ ಆಯಿತು. ಆ್ಯಂಡ್ ರಂಗೋಲಿ ಎಲ್ಲ ಹಾಕೋದಿತ್ತು, ಅಡಿಕೆ, ಸೊ ಇದೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ. ಸೊ ನಾನು ಹೇಳಿದೆ ಆಮೇಲೆ ಇಲ್ಲ ನಾನು ಕಲರ್ಸ್ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳಿ. ಸೊ ಎಲ್ಲ ಮುಗಿದ್ಮೇಲೆ ಬಂದೆ ನಾನು, ಇನ್ನು ಊಟ ಎಲ್ಲ ಬಾಕಿ ಇತ್ತು. ಸೊ ಕಲರ್ಸ್ ಆಡೋದು ಮಿಸ್ ಮಾಡೋ ಹಾಗಿಲ್ಲ, ಯಾಕಂತಂದರೆ ಮತ್ತೆ ಅಂದರೆ ಕತ್ಲಾಗತ್ತೆ, ಮತ್ತು ಎಲ್ಲರೂ ಆಡಿದ ಮೇಲೆ ಆಡೋದಾಗತ್ತೆ ಅಂತೇಳಿ ನಾನು ಬೇಗ ಬಂದುಬಿಟ್ಟೆ. ಸೊ ಬಂದು ನಾವೆಲ್ಲ ಡ್ರೆಸ್ ಹಾಕ್ಕೊಂಡು ಮತ್ತು ಹೊರಗಡೆ ಹೋದ್ವಿ. ಸೊ ಅಲ್ಲಿ ಇವೆಂಟ್ ಕೂಡ ನೋಡಿದ್ವಿ, ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಲ್ಮೋಸ್ಟ್ ಅಂದರೆ ಎಲ್ಲ ಕಲರ್ಸ್ ಎಲ್ಲ ಆಡಿದ್ರು, ಮುಗಿಸಿದ್ರು ಇವೆಂಟ್ಸ್ ಎಲ್ಲ. ಅಂದರೆ ಮ್ಯೂಸಿಕ್ಕು, ಡ್ಯಾನ್ಸ್ ಏನೇನೋ ಇತ್ತು. ಇನ್ನೇನು ಮುಗಿಯುತ್ತೆ ಅನ್ನೋ ಟೈಮಲ್ಲಿ ಹೋಗಿದ್ವಿ. ಫಸ್ಟು ನಾವು ಹೋಗಿದ್ದೆ ಗ್ರೌಂಡ್ಗೆ ಕಲರ್ಸ್ ಹೇಗೆ ಆಡ್ತಾಯಿದ್ದಾರೆ ನೋಡೋದಕ್ಕೆ ಅಂತೇಳಿ. ಸೊ ಆಲ್ಮೋಸ್ಟ್ ಎಲ್ಲ ಏಜ್ ಗ್ರೂಪ್ ಅವರು ಬಂದಿದ್ದರು, ತುಂಬ ಚೆನ್ನಾಗಿ ಕಲರ್ಸ್ ಎಲ್ಲ ಆಡಿದರು, ಸಿಕ್ಕಾಪಟ್ಟೆ ಅಂದರೆ ಚೆನ್ನಾಗಿ ಕಲರ್ಸ್ ಎಲ್ಲ ಆಡಿದರು. ಸೊ ನಮ್ಮೂರಲ್ಲಂತೂ ನಾವು ತುಂಬ ಚೆನ್ನಾಗಿ ಕಲರ್ಸ್ ಆಡ್ತಾಯಿದ್ವಿ ಚಿಕ್ಕವರಿದ್ದಾಗಂತೂ. ಅದಕ್ಕಿಂತ ಮದುವೆ ಮುಂಚೆ ಅಂತೂ ತುಂಬ ಚೆನ್ನಾಗಿ ಕಲರ್ಸ್ ಎಲ್ಲ ಆಡ್ತಾಯಿದ್ವಿ. ಹಿಂದಿನ ದಿನ ಕಾಮಣ್ಣನ ಸುಡೋದು, ಅದಾದಮೇಲೆ ಕಲರ್ಸ್ ಆಡ್ತೀವಿ. ಸೊ ಚಿಕ್ಕವರೆಲ್ಲ ಈ ರೀತಿ ಮನೆಗೆಲ್ಲ ಹೋಗಿ ಕಲರ್ಸ್ ಎಲ್ಲ ಅಂದರೆ ದುಡ್ಡು ಕೊಡಿ ಈ ಥರ ಎಲ್ಲ ಆಡ್ತಾಯಿದ್ವಿ. ಇಲ್ಲ ಬಣ್ಣ ಎಲ್ಲ ಹಾಕ್ತೀವಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡಿಸ್ಕೊತಾ ಇದ್ವಿ ಮನೆ ಎಲ್ಲ. ಸೊ ನಾವು ಹುಡುಗಿರು ಏರಿಯಾ ಅಷ್ಟೇ ಹೋಗ್ತಾ ಇದ್ವಿ, ಬಟ್ ಬಾಯ್ಸ್ ಎಲ್ಲ ಊರೆಲ್ಲ ಸುತ್ತಾಡ್ತಾ ಇದ್ರು ಅವರು. ಹಾಗೆ ದುಡ್ಡಂತೂ ಫುಲ್ ಕಲೆಕ್ಟ್ ಮಾಡಿರೋರು. ಆ್ಯಂಡ್ ಇವತ್ತಿನ ದಿನ ಹೋಳಿ ದಿನ ನಮ್ಮ ಮನೇಲಿ ಚೋಡ ಮತ್ತು ಒಗ್ಗರಣೆ ಅನ್ನ ರೈಸು, ಸೊ ಅದು ಫಿಕ್ಸ್ ಇರ್ತಾಯಿತ್ತು. ಹಿಂದಿನ ದಿನ ಹುಣ್ಣಿಮೆ ದಿನ ಹೋಳಿಗೆ ಅಂತೂ ಹುಡುಗರು, ಅದು ಮೇನ್ ಹುಡುಗರು ತಿನ್ನಲೇಬೇಕು, ಹುಣ್ಣಿಮೆ ದಿನ ಹೋಳಿಗೆ ತಿನ್ನಲೇಬೇಕು ಅಂತ ರೂಲ್ಸ್ ಅದು. ಸೊ ನಮ್ಮದು ಹಬ್ಬಗಳು ಕಲ್ಚರು ತುಂಬ ಚೆನ್ನಾಗಿರುತ್ತೆ, ಅದನ್ನೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇಲ್ಲಿ ಇವ್ರ ಮನೆಯಲ್ಲಿ ಅದೆಲ್ಲ ಏನೂ ಇಲ್ಲ. ಸೊ ನಾನು ಮಾತ್ರ ಸೆಲೆಬ್ರೇಟ್ ಮಾಡ್ತೀನಿ, ಹೋಳಿ ಇದೆಲ್ಲ ಅಂಥದ್ದೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಮನೇಲಿ ಏನು ಮಾಡ್ತಾ ಇದ್ವಿ ಅದೆಲ್ಲ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಹಿಂದಿನ ದಿನ ಹುಣ್ಣಿಮೆ ದಿನ ಸೊ ಸಾಯಂಕಾಲ ಅದು ಏರಿಯಾದಲ್ಲಿ ಕಾಮಣ್ಣನ ಸುಡ್ತಾರೆ, ಅಲ್ಲಿಂದ ಬೆಂಕಿ ತೊಗೊಂಡು ಬಂದು ನಾವು ಕಡಲೆ ಕಾಳು ಇರುತ್ತಲ್ವ, ಸೊ ಅದನ್ನೆಲ್ಲ ಸುಟ್ಟು ಅದನ್ನು ತಿಂತಾಯಿದ್ವಿ ಎಲ್ಲರೂ ಕೂತ್ಕೊಂಡು. ಅಂದರೆ ಹೊರಗಡೆ ಔಟ್ ಸೈಡ್ ಎಲ್ಲ ಕೂತ್ಕೊಂಡು ತಿಂತಾಯಿದ್ವಿ, ಅದೊಂಥರ ಇನ್ನೂ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಸೇರಿ ಮಾತಾಡ್ತಾ ಕೂತ್ಕೋತಾ ಇದ್ವಿ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ, ಅದನ್ನ ಎಕ್ಸ್ಪೀರಿಯೆನ್ಸೇ ಬೇರೆ. ಸೊ ಇಲ್ಲಿ ಅಂತೂ ಊರಲ್ಲೆಲ್ಲ ಏನಿಲ್ಲಲ್ಲ, ಎಲ್ಲೆಲ್ಲಿ ಯಾವ ಥರ ಬಣ್ಣ ಆಡ್ತಾಯಿದ್ದಾರೆ ಅಂತ ಊರೆಲ್ಲ ಸುತ್ಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ನಾವು ಕಲರ್ಸ್ ಆಡಿದ್ವಿ. ನಾವು ಹೊರಗಡೆನೇ ಕಲರ್ಸ್ ಆಡಿದ್ದು, ಮತ್ತು ಇವಳಿಗೋಸ್ಕರ ಇನ್ನೊಂದು ಸ್ವಲ್ಪ ಆಡೋಣ ಅಂತೇಳಿ ಆಡಿದ್ವಿ. ಸೊ ಜಸ್ಟು ಡ್ರೈ ಪೌಡ್ರು ಅಷ್ಟೇ ಯೂಸ್ ಮಾಡಿದ್ವು, ನೀರಲ್ಲೆಲ್ಲ ಆಟ ಆಡಲಿಲ್ಲ. ಸೊ ಆಲ್ರೆಡಿ ತುಂಬ ಲೇಟಾಗಿ ಬಣ್ಣ ಶುರು ಮಾಡಿದ್ವಿ ನಾವು. ಸೊ ಹಾಗಾಗಿ ಹೊರಗಡೆ ಹೋಗೋದಿತ್ತು, ಸ್ನಾನ ಆಗಿ ಮತ್ತು ಲೇಟಾಗಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಮುಗಿಸಿದ್ವಿ. ಬೆಳಗ್ಗೆ ಒಂದು ಸತಿ ಪೂಜೆಗೋಸ್ಕರ ಸ್ನಾನ ಎಲ್ಲ ಮಾಡಿ ಹೋಗಿದ್ದೆ. ಅದಾದಮೇಲೆ ಮತ್ತೆ ಕಲರ್ಸ್ ಆಡ್ತೀವಿ ಅಂತ ಮತ್ತೊಂದು ಸತಿ ಸ್ನಾನ ಮಾಡಬೇಕಾಯಿತು. 2 ಸತಿ ಆಯ್ತು ಇವತ್ತು ತಲೆ ಸ್ನಾನ. ಇದಾಗಿತ್ತು ನಮ್ಮ ಪುಟ್ಟ ಸೆಲೆಬ್ರೇಷನ್. ನಾನಂತೂ ಯಾವುದೇ ರೀಸನ್ಗೂ ನಮ್ಮ ಹಬ್ಬಗಳನ್ನ ಮಿಸ್ ಮಾಡಲ್ಲ. ಸೊ ಇದಾಗಿತ್ತು ವಿಡಿಯೋ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಬಾಯ್. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.